ಚಿಕ್ಕೋಡಿಯಲ್ಲಿ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕರ್ನಾಟಕದ ಚಿಕ್ಕೋಡಿ ಪಟ್ಟಣದ ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿ 76ನೇ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಸ್ವಾತಂತ್ರ್ಯ ವೀರರಿಗೆ ನನ್ನ ಅನಂತ ಕೋಟಿ ನಮನಗಳು. ನಮ್ಮ ದೇಶದ ಶಾಂತಿ ಮತ್ತು ಐಕ್ಯತೆಯನ್ನು ರಕ್ಷಿಸಿ ಭವ್ಯ ಭಾರತ ನಿರ್ಮಾಣದತ್ತ ಒಗ್ಗಟ್ಟಿನಿಂದ ಮುಂದೆ ಸಾಗೋಣ ಎಂದು ಹೇಳಿದರು. ನಂತರ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ, ಮಾಜಿ ಎಂಎಲ್ಸಿ ಮಹಂತೇಶ್ ಕವಟಗಿಮಠ, ತಹಶೀಲ್ದಾರ್ ಚಿದಂಬರಂ ಕುಲಕರ್ಣಿ, ಡಿವೈಎಸ್ಪಿ ಗೋಪಾಲಕೃಷ್ಣಗೌಡ, ಸಿಪಿಐ ವಿಶ್ವನಾಥ ಚೌಗಲೆ, ಪುರಸಭೆ ಮುಖ್ಯಾಧಿಕಾರಿ, ಪುರಸಭೆ ಅಧ್ಯಕ್ಷ ವೀಣಾ ಕವಟಗಿಮಠ, ಉಪಾಧ್ಯಕ್ಷ ಇರಫಾನ್ ಬೇಫಾರಿ, ಪುರಸಭೆ ಸದಸ್ಯ ರಾಮ ಮಾನೆ, ಗುಲಾಬ ಹುಸೇನ ಬಾಗ್ವಾನ ಸಮೇತ ಗಣ್ಯರು ಉಪಸ್ಥಿತರಿದ್ದರು. ವರದಿ ಪ್ರಶಾಂತ್ ಗಸ್ತಿ, ಚಿಕ್ಕೋಡಿ. ವಂದೇ ಅಭಿನಂದಿಸಬೇಕು. ಕೋವಿಡ್ ಅನ್ನೋದು ಇಡೀ ಜಗತ್ತಿಗೆ ಒಂದು ಬಹಳ ಕ್ರೂರ ರೂಪದ ರೋಗ ಬಂದು ಅಪ್ಪಳಿಸಿತು. ಆ ಸಂದರ್ಭದಲ್ಲಿ ನಮ್ಮ ಒಂದು ಚಿಕ್ಕೋಡಿ ತಾಲೂಕಿನ ಶಿಕ್ಷಕರು ಕಾಂಬಳೆ ಅನ್ನೋರು ಮೃತಪಟ್ಟರು. ಅವರಿಗೆ ಆಗಿರ್ತಕ್ಕಂತಹ ಆ ಕುಟುಂಬದ ದುಃಖಕ್ಕೆ ಸಾಂತ್ವನವನ್ನು ಹೇಳಿದ ಅಂದೇ ನಂತರದಲ್ಲಿ ಸರ್ಕಾರದಿಂದ ದುಃಖದಲ್ಲಿ ಭಾಗಿಯಾದ ಸನ್ಮಾನ್ಯ ಶಾಸಕರು ಅವರ ಶ್ರೀಮತಿ ಸೇರಿಕೊಂಡು ಕೊಡಬೇಕಾಗಿರಲಿ ವಿನಂತಿಸ್ತಾ ಇದ್ದೀವಿ. ಚಿಕ್ಕೋಡಿ ಸದಲಗ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ವಿನಂತಿಸಬೇಕು. ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ವಿಚಾರ, ನಂಬಿಕೆ, ಧರ್ಮ,
ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ವೈದ್ಯಕೀಯ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ದೇಹ ಯಾವ ರೀತಿ ರಚನೆಯಾಗಿದೆ ಅನ್ನೋದನ್ನ, ಈ ಮಾನವನ ದೇಹ ಹೇಗಿದೆ, ಯಾವ ಅಂಗಗಳಿಂದ ರಚನೆಯಾಗಿದೆ, ಯಾವ ಅಂಗ ಹೇಗೆ ಕೆಲಸ ಮಾಡ್ತದೆ ಅನ್ನೋದು ಅಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಮನುಷ್ಯನ ಪ್ರಾಣ ಹೋದ ನಂತರ ಈ ದೇಹ ಮಣ್ಣಾಗೋದಕ್ಕಿಂತ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಹೇಳ್ತಾ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸೋದು ಜೋರಾದ ಚಪ್ಪಾಳೆಯನ್ನು ನಾನು ಕೇಳ್ತಾ ಇದ್ದೀನಿ. ಶ್ರೀ ಸಂಜಯ್ ದೇಸಾಯಿ ಅವರು. ಎಲ್ಲರಿಗೂ ನಮಸ್ಕಾರ. ತಾಲೂಕಾ ಮಟ್ಟದ 76ನೇ ಗಣೇಶಣ್ಣ ಪ್ರಕಾಶ್ ಹುಕ್ಕೇರಿ ಶಾಸಕರು, ವಿಧಾನಸಭಾ ಚಿಕ್ಕೋಡಿ ಸದಲಗ ಮತಕ್ಷೇತ್ರ ಇವರಿಗೆ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂತ ಸದಸ್ಯ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರು ಹಾಗೂ ನಮಗೆ ಮಾರ್ಗದರ್ಶಕರಾದ ಮಹಾಂತೇಶಣ್ಣ ಕವಟ್ಕಿಮಠ್ ಅವರೇ, ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಅವರೇ, ಎಲ್ಲ ಪೂರಸಭೆ ಸದಸ್ಯರು ಮತ್ತು 1950 ಜನವರಿ 26ರಂದು ನಮ್ಮ ದೇಶ ಸಂವಿಧಾನವನ್ನು ಅನುಷ್ಠಾನಗೊಳಿಸಿತ್ತು. ಭಾರತದ ಜಾತ್ಯತೀತ ರಾಷ್ಟ್ರ ಎಲ್ಲರಿಗೂ. ಕ್ಷೇತ್ರ ವಿಧಾನಸಭಾ ಸದಸ್ಯರಾದಂತಹ ಗಣೇಶಣ್ಣ ಹುಕ್ಕೇರಿ ಹಾಗೂ ಪುರಸಭೆ ಅಧ್ಯಕ್ಷರಾದಂತಹ ಶ್ರೀಮತಿ ಸೌಭಾಗ್ಯವತಿ ವೀಣಾ ಜಗತ್ಮಠ್ ಅವರೇ ಮತ್ತು ಉಪಾಧ್ಯಕ್ಷರಾದಂತಹ ಪುರಸಭೆಯ ಇರ್ಫಾನ್ ಬೇಪಾರಿ ಸರ್ ಅವರೇ ಹಾಗೂ 76ನೇ ಗಣರಾಜ್ಯೋತ್ಸವ ಅಂಗವಾಗಿ ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತಾ, ಭಾರತ ದೇಶವು ಒಂದು ಮಹಾನ್ ದೇಶವಾಗಿದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಅನೇಕ ಹೋರಾಟಗಾರರನ್ನು ಹಮ್ಮಿಕೊಂಡು ಶಾಂತಿ ಮತ್ತು ಅಹಿಂಸಾತ್ಮಕ ಹೋರಾಟಗಳ ಮೂಲಕವಾಗಿ ನಾವು 1947ರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದು ಜಗತ್ತಿನ ಇತಿಹಾಸದಲ್ಲಿ ಮಹತ್ವತೆಯನ್ನು ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹಾಗೂ ಧೀಮಂತ ನಾಯಕರು ಮತ್ತು ಸಂವಿಧಾನ ಶಿಲ್ಪಿಗಳಾದಂತಹ ಡಾಕ್ಟರ್ ಬಿ